ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ. ಆದ್ರೆ ಸಿದ್ದರಾಮಯ್ಯನವರ ಹಾಗೆ ಒಂದಷ್ಟು ಅಂದ್ರೆ ಆರ್ಥಿಕ ವಿಚಾರವಾಗಿ ಬರೋದಾದ್ರೆ ಗ್ಯಾರಂಟಿಗಳನ್ನ ನಿರ್ವಹಣೆ ಹೇಗ್ ಮಾಡ್ತಾರೆ ಮತ್ತು ಅವರೇ ನನಗೆ ಅವರಿಂದ ಹಾಗಾಗಿ ಯಾಕೆ ಮ್ಯಾನೇಜ್ ಮಾಡ್ತಾರೆ ಈಗೇನು ಈಗ ಅವ್ರು ನಡೆಸಿದ್ದನ್ನ ನಡೆಸ್ಬೇಕಷ್ಟೇ. ಈಗೇನು ಹೊಸದೇನು ಮಾಡ್ಬೇಕಿದೆ? ಈಗ ಆಲ್ರೆಡಿ ಅವ್ರು ನಡೆಸಿದ್ದಾರೆ 3 ವರ್ಷ 5 ವರ್ಷ 8 ವರ್ಷ ನಡೆಸಿದ ಇದೆಲ್ಲ ದಾಖಲೆ ಇದ್ದೇ ಇರ್ತೈತೆ, ಅದ್ರೊಂದು ಗೈಡ್ಲೈನ್ಸ್ ಇದ್ದೇ ಇರ್ತೈತೆ. ಅದೇ ಮಾದರಿ ನಡೆಸ್ಬೇಕಷ್ಟೇ, ಹೊಸದ್ ಮಾಡೋದು ಏನಿದೆ ಅದೇನು ತೊಂದರೆ ಆಗೋಲ್ಲ. ಹೊಸದಾಗಿ ನೇಮಕಾತಿ ಎಲ್ಲ ಆಗ್ಬೇಕಾಗಿದೆ, ಸೊ ಅದೆಲ್ಲ ಬರ್ಡನ್ ಆಗುತ್ತೆ. ಅಂದ್ರೆ ಅಷ್ಟು ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಫೈನಾನ್ಷಿಯಲಿ ಬರ್ಡನ್ ಹೆಚ್ಚಾಗುತ್ತೆ ಅನ್ನೋದು ಇಲ್ಲ. ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನ ಇವರು ನಡೆಸ್ಬೇಕಷ್ಟೇ, ಹೊಸದೇನಿದೆ ಅದರಲ್ಲಿ. ಅವ್ರಿಗೇನು ನಡೆಸಿದ್ದಾರೆ ಅದೇ ಮಾನದಂಡ, ಅದೇ ಪ್ಯಾರಾಮೀಟ್ರು, ಅದೇ ದಾರಿ ಇದ್ರೆ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರೆ, ಬೇರೆ ಅವ್ರ ಕಲೀಗ್ಸ್ ಇರ್ತಾರೆ, ಇದ್ದೇ ಇರ್ತಾರೆ ಜೊತೆಯಲ್ಲಿ. ಸರ್, ನಿನ್ನೆ ಕೆಲ ಹಿರಿಯ ನಾಯಕರು ಹೇಳ್ತಾ ಇದ್ರು ಒಂದು ಕೋರ್ ಕಮಿಟಿ ತರ ಅಥವಾ ಒಂದು ಸಮನ್ವಯ ಸಮಿತಿ ತರ ಮಾಡಬೇಕು ಅಂತ ಹೇಳಿ, ಅದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಒಳಗೊಳ್ಳಬೇಕು ಅನ್ನೋದು ಆ ರೀತಿಯ ಅಭಿಪ್ರಾಯ ಎಲ್ಲರಿಂದ ಇದೆಯಾ ಸರ್? ಅಲ್ಲ, ಅದು ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇಂದು ಕೂಡ ಅದು 3 ವರ್ಷದಲ್ಲಿ ಆಗ್ಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಅವಾಗ ಕೂಡ ಇತ್ತದ ಆ ಥರ ಆಗ್ಬೇಕಂತ. ಸೊ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು, ಕಾದು ನೋಡೋದನ್ನಷ್ಟೇ, ಕಾದು ನೋಡೋದು. ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ. ಆದ್ರೆ ಸಿದ್ದರಾಮಯ್ಯನವರ ಹಾಗೆ ಒಂದಷ್ಟು ಅಂದ್ರೆ ಆರ್ಥಿಕ ವಿಚಾರವಾಗಿ ಬರೋದಾದ್ರೆ ಗ್ಯಾರಂಟಿಗಳನ್ನ ನಿರ್ವಹಣೆ ಹೇಗ್ ಮಾಡ್ತಾರೆ ಮತ್ತು ಅವರೇ ನನಗೆ ಅವರಿಂದ ಹಾಗಾಗಿ ಯಾಕೆ ಮ್ಯಾನೇಜ್ ಮಾಡ್ತಾರೆ ಈಗೇನು ಈಗ ಅವ್ರು ನಡೆಸಿದ್ದನ್ನ ನಡೆಸ್ಬೇಕಷ್ಟೇ. ಈಗೇನು ಹೊಸದೇನು ಮಾಡ್ಬೇಕಿದೆ? ಈಗ ಆಲ್ರೆಡಿ ಅವ್ರು ನಡೆಸಿದ್ದಾರೆ 3 ವರ್ಷ 5 ವರ್ಷ 8 ವರ್ಷ ನಡೆಸಿದ ಇದೆಲ್ಲ ದಾಖಲೆ ಇದ್ದೇ ಇರ್ತೈತೆ, ಅದ್ರೊಂದು ಗೈಡ್ಲೈನ್ಸ್ ಇದ್ದೇ ಇರ್ತೈತೆ. ಅದೇ ಮಾದರಿ ನಡೆಸ್ಬೇಕಷ್ಟೇ, ಹೊಸದ್ ಮಾಡೋದು ಏನಿದೆ ಅದೇನು ತೊಂದರೆ ಆಗೋಲ್ಲ. ಹೊಸದಾಗಿ ನೇಮಕಾತಿ ಎಲ್ಲ ಆಗ್ಬೇಕಾಗಿದೆ, ಸೊ ಅದೆಲ್ಲ ಬರ್ಡನ್ ಆಗುತ್ತೆ. ಅಂದ್ರೆ ಅಷ್ಟು ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಫೈನಾನ್ಷಿಯಲಿ ಬರ್ಡನ್ ಹೆಚ್ಚಾಗುತ್ತೆ ಅನ್ನೋದು ಇಲ್ಲ. ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನ ಇವರು ನಡೆಸ್ಬೇಕಷ್ಟೇ, ಹೊಸದೇನಿದೆ ಅದರಲ್ಲಿ. ಅವ್ರಿಗೇನು ನಡೆಸಿದ್ದಾರೆ ಅದೇ ಮಾನದಂಡ, ಅದೇ ಪ್ಯಾರಾಮೀಟ್ರು, ಅದೇ ದಾರಿ ಇದ್ರೆ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರೆ, ಬೇರೆ ಅವ್ರ ಕಲೀಗ್ಸ್ ಇರ್ತಾರೆ, ಇದ್ದೇ ಇರ್ತಾರೆ ಜೊತೆಯಲ್ಲಿ. ಸರ್, ನಿನ್ನೆ ಕೆಲ ಹಿರಿಯ ನಾಯಕರು ಹೇಳ್ತಾ ಇದ್ರು ಒಂದು ಕೋರ್ ಕಮಿಟಿ ತರ ಅಥವಾ ಒಂದು ಸಮನ್ವಯ ಸಮಿತಿ ತರ ಮಾಡಬೇಕು ಅಂತ ಹೇಳಿ, ಅದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಒಳಗೊಳ್ಳಬೇಕು ಅನ್ನೋದು ಆ ರೀತಿಯ ಅಭಿಪ್ರಾಯ ಎಲ್ಲರಿಂದ ಇದೆಯಾ ಸರ್? ಅಲ್ಲ, ಅದು ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇಂದು ಕೂಡ ಅದು 3 ವರ್ಷದಲ್ಲಿ ಆಗ್ಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಅವಾಗ ಕೂಡ ಇತ್ತದ ಆ ಥರ ಆಗ್ಬೇಕಂತ. ಸೊ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು, ಕಾದು ನೋಡೋದನ್ನಷ್ಟೇ, ಕಾದು ನೋಡೋದು.